4 ಗೋಡೆ ಮಧ್ಯೆಯಿಂದ ಆಚೆ ಬಂದಿದ್ದೀರಾ. ಈಗ ಮೈಂಡ್ ಫ್ರೀ ಮಾಡ್ಕೊಳಕ್ ಯಾವ ಕಡೆ ಹಾರ್ತಾ ಇದ್ದೀರಾ? ಓ ಟಿಕೆಟ್ ಬುಕ್ ಆಗೋಗಿದೆ. ಸೊ ಇಲ್ಲ, ಮೈಂಡ್ ರಿಲ್ಯಾಕ್ಸ್ ಆಗ್ಲೇಬೇಕು. ಯಾಕಂದ್ರೆ ನಂಗೇನ್ ಎಫೆಕ್ಟ್ ಬೀಳ್ಲಿಲ್ಲ, ಅದೆಲ್ಲ ಏನಿಲ್ಲ ಅಂತ. ಬಟ್ ಒಂದ್ ಸ್ಮಾಲ್ ಚೇಂಜ್. ಆಮೇಲೆ ಡಿಸೆಂಬರ್ ಟೈಮ್ ಅಲ್ವಾ, ಸ್ವಲ್ಪ ಬೇರೆ ಕಂಟ್ರೀಸ್ ಅಲ್ಲಿ ಆ ಕ್ರಿಸ್ಮಸ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಸೊ ಡಿಸೆಂಬರ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ಫುಕೆಟ್ ಆಗ್ಲಿ ಇಲ್ಲ ಅಂದ್ರೆ ಪ್ಲಾನಿಂಗ್. ಸೊ ಹೋಗ್ಬಿಟ್ಟು ಬರೋಣ ಅಂತ. ಅಂದ್ರೆ ನನ್ಗೆ ಅದು ಚೆನ್ನಾಗಿರುತ್ತೆ ಬೇರೆ ಕಂಟ್ರೀಸ್ ಎಲ್ಲ ಕ್ರಿಸ್ಮಸ್ ಆಚರಣೆ ಮಾಡೋದು. ಒಂದ್ ಮೈಂಡ್ ರಿಲ್ಯಾಕ್ಸ್ ಆಗಿ ಬರೋದೊಳಗೆ ಫಿನಾಲೆ ಡೇಟ್ ಇರುತ್ತೆ. ಮತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದ್ ಪರ್ಫ್ಯೂಮ್ ತಗೋ ಬಂದ್ಬಿಟ್ಟು ಇಲ್ಲಿ ತಗೋ ಅಂತ. ಯಾಕಂದ್ರೆ ನನ್ ಪರ್ಫ್ಯೂಮ್ ಬೇಜಾನ್ ಇಷ್ಟ ಅವನ್ಗೆ. ಇಲ್ಲೋಡಿ ಅಂತಿದ್ದ. ಅವನ್ಗೋಸ್ಕರ ಫಾರಿನ್ ಪರ್ಫ್ಯೂಮ್ ತಗೊಂಡು ಅವ್ನಿಗೆ ಕೊಟ್ಬಿಟ್ಟು, ಮನೆ ಇನ್ನೊಂದ್ ಎಂಟ್ರಿ ಇದೆ ಅವಾಗ ಕೊಡ್ತೀನಿ, ಕಾಸ್ಟ್ಲಿದು ಕೊಣೋ ಯಾರಿಗೂ ಕೊಡ್ಬೇಡ ಅಂತ ಹೇಳಿ ಕೊಟ್ಬಿಟ್ಟು ಮತ್ತೆ ಫಿನಾಲಿಗೆ ಹೋಗೋ ಟೈಮಲ್ಲಿ ಅಷ್ಟೇ ಹೋಗ್ ಬರೋದ್ರೊಳಗೆ ಫಿನಾಲಿ ಡೇಟ್ ಅನೌನ್ಸ್ ಆಗ್ಬಿಟ್ಟಿರುತ್ತೆ. ನಿಮ್ ಮದ್ವೆ ಬಗ್ಗೆನೂ ತುಂಬಾ ಕಾಳಜಿ ಇದೆ ಅನ್ಕೋತೀನಿ. ಇಲ್ಲಿಗ ಮಾತೆತ್ರೆ ನಿನ್ಗೆ ಯಾವ ತರ ಹುಡ್ಗ ಬೇಕು? ಎಷ್ಟು ಸತಿ ಅಂದ್ರೆ 5 ಸತಿ ಕೇಳಿದಾನೆ. ಮೇ ಬಿ 1 ಸತಿ ಟೆಲಿಕಾಸ್ಟ್ ಆಗಿರ್ಬೇಕೇನೋ. ರಘು ಸರ್ಗೆ ಹೇಳ್ತೀನಿ ಅದು ಎಷ್ಟು ರೇಗ್ಸಿದಾನೆ ಅಂದ್ರೆ ರಘು ಸರ್ ಏನಂತ ಅಂದ್ರೆ ಅವ್ರು ಬೇರೆ ತಿನ್ನೋ ಮಾಡೋ ಅಂತ ಹೇಳ್ತಾ ಇದ್ರು. ಅಂದ್ರೆ ನಾನ್ ಪಾತ್ರೆ ತೊಳಿಯಲ್ಲ. ಅವ್ರಿಗೆ ಚೆನ್ನಾಗ್ ಗೊತ್ತಾಗೋಗಿದೆ, ಇವಳು ಮನೆಯಲ್ಲಿ ಏನು ಕೆಲ್ಸ ಮಾಡದೆ ಬೆಳ್ದಿದ್ದಾಳೆ, ಅವ್ರಿಗೆ ಕೆಲ್ಸ ಮಾಡಿಸ್ಬೇಕು ಅಂತ ರಘು ಸರ್ಗೆ. ಅಂದ್ರೆ ಪಾತ್ರೆ ತೊಳಿಸ್ಬೇಕು. ನಾನ್ ಗುಡಿಸ್ಬೇಕಾದ್ರು ನೀವು ನೋಡ್ತೀರಾ, ಬಂದ್ ಎದುರುಗಡೆ ನೀನ್ ಹೊಂದ್ಕೊಂತಾರೆ. ನಾನು ಗುಡಿಸ್ಲೋ ಬೇಡವೋ ಅಂತ ಗುಡ್ಸಿದೀನಿ. ಸೊ ಅದೊಂದು ಅವ್ರಿಗೇನೋ ಒಂದ್ ಕನ್ಸರ್ನ್ ಅಷ್ಟೇ. ಸೊ ರಘು ಸರ್ ಬಂದ್ಬಿಟ್ಟು ಯಾಕೋ ರಿಷಾ ಮಾಡೋ ಅಂತಂದ್ರೆ ಇವನು ತಗೊಳಪ್ಪ ಯಾಕೋ ಇವಳಗ್ ಮಾತ್ರ ಹಿಂಗ್ ಸಲ್ಗೇದ್ ಮಾತಾಡ್ತೀಯಾ, ನನ್ಗಾದ್ರೆ ಯಾಕಲೇ ಅಂತ್ಯಾ ಅಂತೆಲ್ಲ ತಗೊಂಡ್ಬೇಕಾದ್ರೆ ಅದೊಂದು ಸುಮ್ನೆ ಕೇಳ್ತಾ ಇದ್ರು. ಹಿಂಗೆ ಹುಡ್ಗ ರೆಡಿನಾ ಅಂದ್ರೆ ಇಂಡೈರೆಕ್ಟ್ ಆಗಿ ಇಲ್ಲಿದವ್ರು ನೋಡು ರಘುವರು ಅಂತ. ಅಂದ್ರೆ ಎಷ್ಟ್ ಜನನ್ ಮದ್ವೆ ಆಗ್ಲಿ ಚಂದ್ರಪ್ರಭಾ ಅವ್ರ ಮದ್ವೆ ಆಗು ಅಂತ್ಯಾ, ರಘುನ್ ಮದ್ವೆ ಆಗೋ ಯಾಕಪ್ಪ ನನಗೆ ಕಟ್ಟತ್ಯಾ ಹೆಂಗೆ ಅಂತ ಅನ್ಬಿಟ್ಟು. ಆಮೇಲೆ ಲಾಸ್ಟ್ ಅಲ್ಲಿ ಇಲ್ಲಿ ಯಾರು ಬೇಡ ಬಿಡು, ನನ್ ವೇವ್ ಲೆಂತ್ಗೆ ನೀನೇ ಮ್ಯಾಚ್ ಆಗೋದು ಅಂತ ಹೇಳ್ತಾ ಇದ್ದ. ಸೊ ಅದೆಲ್ಲ ದಿಸ್ ಆಲ್ ಫನ್ ವರ್ಜನ್ ಇತ್ತು. ನಾನು ಇಷ್ಟ ಸಲಹೆ ಇದ್ದಿದ್ದಕ್ಕೇನೆ ಅವತ್ತು ಅವ್ನ್ ತಂದ ಬಟ್ಟೆ ಎಲ್ಲ ಹಾಕಿರೋದು. ನಾನ್ ಇಷ್ಟು ಸಲಿಗೆ ಕೊಟ್ಟಿರ್ಲಿಲ್ಲ ಅಂದ್ರೆ ಅವ್ನ ಆ ತಪ್ಪು ಮಾಡ್ತಾ ಇರ್ಲಿಲ್ಲ, ನನ್ನಿಂದನೂ ಆ ತಪ್ಪು ಆಗ್ತಾ ಇರ್ಲಿಲ್ಲ. ಇಷ್ಟು ಫನ್ ನಾವ್ ಜೀವ್ಸಿದೀವಿ ಅಲ್ಲಿ ಮನೇಲಿ. ಅದಕ್ಕೆ ನಾನು ಇವತ್ತಿಗೂ ಗಿಲ್ಲಿ ಅಂತ ತಗೊಂತಾ ಇರೋದು. ಯಾಕಂದ್ರೆ ಆ ನಗು ನೋಡಿ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಬೇರೆಯವರೆಲ್ಲರ ಹೆಸರು ಬಂದ್ರು ನನಗ್ ಬರ್ತಾ ಇಲ್ಲ. ಸೊ ಅದು ಮೇ ಬಿ ಈ ಮೂಮೆಂಟ್ ಅಲ್ಲಿ ಅವನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅಲ್ಲಿ ಒಳಗಡೆ ಜಗಳ ಆಗಿದ್ದ ಇನ್ಸಿಡೆಂಟ್ಗೆ ರಾಂಗ್ ಆಗಿ ಅನ್ಸ್ಬೋದೇನೋ. ಬಟ್ ಸ್ಟಿಲ್ ಐ ಸ್ಟಿಕ್ ಆನ್, ತಗೊಂತೀನಿ. ಬೇಜಾರ್ ಏನಿಲ್ಲ ನನಗೆ. ಇಲ್ಲಿ ಬಗ್ಗೆ ಮಾತಾಡೋದ್ರಲ್ಲಿ ಬೇಜಾರೇ ಇಲ್ಲ. ಅವನು ಹೇಳ್ತೀನಿ 1 man ಆರ್ಮಿ ಅವನು ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ನ ಚೆನ್ನಾಗ್ ಆಟ ಆಡಿಸ್ತಾನೆ. ಒಂದು ಮರದ ತರ ನಿಂತಿದ್ದಾನೆ, ಬೇರ್ಗಳೆಲ್ಲ ಕಿತ್ ಬರುತ್ತೆ. ಗೊತ್ತಾಗ್ಲಿ, ಆಗ್ಲೇ ಗಿಲ್ಲಿಗೂ ಗೊತ್ತಾಗೋದು. ಖಂಡಿತ. ಮನೆಯಿಂದ ಆಚೆ ಬಂದ್ಮೇಲೆ ನಿಮ್ಮ ಎಪಿಸೋಡ್ಗಳನ್ನ ನೋಡಿದ್ರ ಅಥವಾ ಟ್ರೋಲ್ ಪೇಜಸ್ ಗಳನ್ನ ಏನಾದ್ರು ಚೆಕ್ ಮಾಡಿದ್ರ? ಯಾವ್ದಾದ್ರು ನಮ್ಮ ಮನೇಲಿ ಒಂದೇ ಮಾತು ಹೇಳಿದ್ದು, ದಯವಿಟ್ಟು ನಿನ್ನ ಎಪಿಸೋಡ್ಗಳು ನೀನೇ ನೋಡ್ಬೇಡ. ಯಾಕಂತೆ ಆ ಧೈರ್ಯ ಯಾಕೋ ನಾನು ಮಾಡ್ತಾ ಇಲ್ಲ. ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ, ಹೆಂಗ್ ಕಾಣಿಸ್ತೀನಿ ಅಂತ. ನಮ್ಮಪ್ಪ ನೋಡ್ಬೇಡ ಅಂತ ಅನ್ಬಿಟ್ಟು, ನಮ್ ಡ್ಯಾಡಿ ನೋಡ್ಬೇಡ ಅಂತ ಇದಾರೆ ಅಂತ ಅಂದಾಗ ಓಕೆ ಏನೋ ಇರ್ಬೇಕು ಅಂತ ಹೇಳಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನ್ ಯಾವ ಎಪಿಸೋಡು ನೋಡ್ತಾ ಇಲ್ಲ. ಬಟ್ ಟ್ರೋಲ್ಸ್ ಮಾತ್ರ ತುಂಬಾ ಚೆನ್ನಾಗಿ ವಾವ್ ಸೂರ್ಯವಂಶ ಅದೆಲ್ಲ ಮಾಡಿದ್ದಾರೆ. ಟ್ರೋಲ್ಗಳು ಸಖತ್ತಾಗಿದೆ. ನಂದು ರಾಶಿಕಂದ್ ಬಹು ಏನೋ ಒಂದ್ ಟ್ರೋಲು, ಎಷ್ಟೊಂದ್ ಟ್ರೋಲ್ಗಳಾಗಿದೆ. ಸೊ ಆದ್ಮೇಲೆ ಮಾತೆ ಆಡಲ್ಲ, ಮಾತೆ ನಿಲ್ಸಲ್ಲ, ಅದೆಲ್ಲ ಟ್ರೋಲ್ ಅಲ್ಲೆಲ್ಲ ನಂದಿದೆ. ಸೊ ಚೆನ್ನಾಗಿದೆ ಟ್ರೋಲ್ಸ್. ಬಟ್ ನೀವ್ ಮನೆಗ್ ಹೋದಾಗ ಒಂದ್ ಟ್ರೋಲ್ ಆಗಿತ್ತು. ಏನ್ ಗೊತ್ತಾ, ಫಸ್ಟ್ ಅಶ್ವಿನಿ ಅವ್ರ ಮುಖವಾಡ ಕಳಿಸ್ತೀನಿ ಅಂತ ಹೇಳಿ ಆ ಮಡಕೆ ಹೊಡೆದಾಗ ಯಾರು ಇವ್ರು ಫಿಗರು ಅಂತ ಹಾಕ್ದಾಗ ಭಗೀರಥದ್ದು ಅವ್ರ ಹೀರೋ ಹಿಂದೆ ಬಂದಿದ್ರು, ಇವ್ರ ಹೀರೋಯಿನ್ ಅಂತ ಹೇಳಿ. ಆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಅಯ್ಯೋ ರಾಮ, ನನ್ಗಂತೂ ಅದನ್ನ ನೋಡ್ದೆ ಮೊನ್ನೆನು ದೊಡ್ಡಣ್ಣ ಅವ್ರದ್ದು ಇದ್ರಲ್ಲಿ. ನನ್ ಏನ್ ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ಅಂದ್ರೆ ನಾನು ಅವ್ರಿಗೆ ಸ್ಟಾರ್ಟಿಂಗು ಹೇಳ್ಬಿಟ್ಟು ಹೋಗಿದ್ದೆ, ಸುಮ್ನೆ ಅನ್ವಾಂಟೆಡ್ ಪ್ರಮೋಷನ್ ಮಾಡ್ತಾ ಇದ್ದೀರಾ ನೋಡ್ಕೊಳ್ಳಿ ಅಂತ. ಅವ್ರಿಗೆ ಆ ಝೋನ್ಗೆ ಹೋಗ್ಬಿಟ್ಟಿದ್ದಾರೆ. ಅವ್ರಿಗಿನ್ನೂ ಸಿನಿಮಾ ಏನು ಇಂಡಸ್ಟ್ರಿ ಹೇಗೆ ಅಂತ ಗೊತ್ತಿಲ್ಲ. ಹೊಸದಾಗಿ ಬಂದ್ಬಿಟ್ಟಿದಾರಲ್ಲ ಇಂಡಸ್ಟ್ರಿಗೆ. ಸೊ ಆ ಜೋಶಲ್ಲಿ ಇದಾರೆ. ಸೊ ಆ ಖುಷಿ ಅವ್ರಿಗೆ ಹಂಗೆ ಸಿಗ್ತಾ ಇದೆ ಅಂದಾಗ ನನ್ಗ ಆ ಖುಷಿ, ಹಂಗೇನೆ ನೋಡಿ ಅಲ್ಲಿ ನನ್ನ ಹೆಸರು ಹಿಂಗೆಲ್ಲ ಟ್ರೋಲ್ ಆಗತ್ತಂತ ಗೊತ್ತಿದ್ರು ಕೂಡ ಕಿತ್ಕೋಬಾರ್ದು ಅಂದ್ರೆ ಅವರಿಂದ ಖುಷಿ ಅನ್ಬಿಟ್ಟು
ಎಂಜಾಯ್ ಅಂತ ನಾನೇ ಹೇಳ್ತಾ ಇದ್ದೀನಿ, ಎಂಜಾಯ್ ಅಂತ ಹೇಳಿ. 300 ಎಪಿಸೋಡ್ ಬೇರೆ ಓಡಿದೆ. 300 ಅಲ್ಲ, 1 year ಓಡಿಸ್ತಾರೆ. ಎಸ್. ಇನ್ನು ಕೊನೆಯದಾಗಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ನಾನು, ಅದ್ ಯಾರಿಗ್ ಸೂಟ್ ಆಗತ್ತೆ ಅನ್ನುವಂಥದ್ದು. ಪ್ರಾಮಾಣಿಕತೆ ಯಾರು ಗಿಲ್ಲಿಗ್ ಸೂಟ್ ಆಗತ್ತೆ, ಬಟ್ ಆದ್ರೆ ಗಿಲ್ಲಿ ಒಂದ್ಸತಿ ಕಳ್ಕೊಂಡ್ರೆ ಗಿಲ್ಲಿಯಿಂದ ಪ್ರಾಮಾಣಿಕತೆ ಮತ್ತೆ ಲೈಫಲ್ಲಿ ಅವ್ನ್ ಕೊಡಲ್ಲ, ಅಂದ್ರೆ ಮನೇಲಿ ಇರೋವರ್ಗುನು ನಂಬಲ್ಲ. ಸೊ ಬಟ್ ಅವನ್ನ ಜೆನ್ಯೂನ್ ಆಗಿ ನಂಬಿದ್ರೆ ಅವನೊಬ್ಬನಿಗೆ ಸೂಟ್ ಆಗತ್ತೆ ಇಡೀ ಮನೇಲಿ. ಪ್ರಾಮಾಣಿಕತೆ. ಬುದ್ಧಿವಂತ ಯಾರಾಗಿರ್ಬೋದು? ರಘು ಬುದ್ಧಿವಂತ. ಓಕೆ, ಅನ್ಸುತ್ತೆ. ಓಕೆ ಓಕೆ. ಮೋಟಿವೇಟರ್, ಮೋಟಿವೇಶನ್ ಸ್ಪೀಕ್. ಸುಮ್ನೆ ಖಾಲಿ ಪಲಾವ್ ತರಾನ ಅಥವಾ ಚೆನ್ನಾಗಿ ಮೋಟಿವೇಟ್ ಮಾಡೋದ? ಯಾವ ರೀತಿ? ಎರಡಕ್ಕೂ ಹೇಳಿ. ಖಾಲಿ ಪಲಾವ್ ಮೋಟಿವೇಟರ್ ಯಾರು? ಜೆನ್ಯೂನ್ ಆಗಿ ಮೋಟಿವೇಟ್ ಯಾರು ಮನೇಲಿ ಕಾಣಿಸ್ತಾನೆ ಇಲ್ವಲ್ಲ ಮೋಟಿವೇಟ್ ಮಾಡೋದು. ರಿಯಲ್ ಆಗಿ ಯಾರು ಕಾಣಿಸ್ತಿಲ್ಲ. ಖಾಲಿ ಪಲಾವ್ ಮೋಟಿವೇಶನ್ ಮಾಡೋದು ಧನುಷ್. ಓಕೆ. ಫೇಕ್ ಅಂತ ಯಾರು ಅನ್ಸ್ತಾರೆ? ಫೇಕ್ ತುಂಬಾ ಜನ ಇದ್ದಾರೆ. ಫೇಕ್ ಜಾನ್ವಿ ಆಗ್ಲಿ, ಸೂರಜ್, ಅವ್ನು ಹಿಂಗ್ ಆಡದ್ನಲ್ಲ, ಏನದು ಅಂತ ಯಾಕಪ್ಪ ಅವನಂತೂ ನಾನು ಅದೇ ಮುಂದ್ಗಡೆ ರಿಷಾ ನೀವ್ ಹೋಗಲ್ಲ ರಿಷಾ ಅನ್ಬಿಟ್ಟು ಫಸ್ಟ್ ಯಾರು ಹೋಗ್ಬೇಕು ಮನೆಯಿಂದ, ರಿಷಾ ಈಗ ತಾನೇ ಹೇಳ್ದಲ್ಲ ನೀನ್ ಹೋಗಲ್ಲ ಅಂತ ಅನ್ಬಿಟ್ಟು, ಇಲ್ಲಿ ನೋಡಿದ್ರೆ ಹೋಗು ಅಂತ ಇದೆಯಾ ಅಂತ ಅನ್ಬಿಟ್ಟು ಇದೆ ನೋಡಿ, ಮುಂದೆ ಒಂದ್ ಹಿಂದೆ ಒಂದು. ಅದು ಹೌದು. ಸಿಂಪತಿ ಅಂತ ಯಾರು ಅನ್ಸುತ್ತೆ? ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಸಿಂಪತಿ ಯಾರು ಇಲ್ಲ. 3 ವಾರಕ್ಕೆ ಅಶ್ವಿನಿ ಅವ್ರು ಟ್ರೈ ಮಾಡಿದ್ರು, ಬಟ್ ಟ್ರೈ ಮಾಡಿದ್ರು. ಓಕೆ. ಮುಖವಾಡ ಹಾಕೋ ಇರೋರು, ಮುಖವಾಡ ಹಾಕೊಂಡಿರೋರು ಅದೇ ಧನುಷ್ ಫಿಕ್ಸು. ಜಾನ್ವಿ ಅಂತೂ ಅಯ್ಯೋ ಬಕೆಟ್ ರಾಣಿ ಅವ್ರು ನಿಜವಾಗ್ಲೂ. ಸ್ಪಂದನೂ ಸ್ಟಿಲ್ ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ, ಹಿಂದೆ ಒಂದೇ ಮುಂದೆ ಒಂದ್ ಮಾತಾಡ್ತಾರೆ. ಓಕೆ. ವೈರಲ್ ಆಗ್ಬೇಕು ಅಂತ ಹೇಳಿ ಮಾತಾಡೋರು ಎಲ್ಲಾ ಕಡೆನೂ ಬಂದ್ ನಿಲ್ಲುವವರು, ವೈರಲ್ ಆಗ್ಬೇಕು. ಜಾನ್ವಿನೇ. ಅದು ಮಂತ್ರ ತೆಗಿಯೋದು ಅದೆಲ್ಲ ವೈರಲ್ ಆಗಕ್ಕೆ ತಾನೆ. ಓಕೆ. ಭಯ ಹುಟ್ಸೋ ಅಂತದ್ದು? ಭಯ ಹುಡ್ಸ್ಬೇಕು, ನಾನು ಇದೀನಿ ಅಂತ ಭಯ ಇದೆ ಅಂತನ, ಆತರ ವ್ಯಕ್ತಿ ಯಾರು ಇಲ್ಲ ಮನೇಲಿ. ಬಟ್ ರಘು ಅವ್ರದ್ದು ಫಿಸಿಕ್ ನೋಡ್ಬಿಟ್ಟು ಅವ್ರು ಹುಡ್ಸೋದೇ ಬೇಡ, ಅವ್ರ ಜೊತೆ ಟಾಸ್ಕ್ ಆಡಕ್ ಯಾರಿಗೂ ಮನ್ಸ್ ಬರಲ್ಲ, ಆ ಭಯ ಇದೆ. ಓಕೆ. ಲೂಸ್ ಟಾಕ್ ಯಾರು ಜಾಸ್ತಿ ಮಾಡ್ತಾರೆ? ಲೂಸ್ ಟಾಕು ಸ್ಪಂದನ. ಓಕೆ. ಬಹಳ ಸ್ಟ್ರಾಂಗ್ ಅನ್ಕೊಂಡಿರೋರು ಅಶ್ವಿನಿ ಅವರು, ಬಟ್ ಅವ್ರಲ್ಲ. ಅನ್ಕೊಂಡಿದ್ದಾರೆ, ನಾನು ಹೇಳ್ತೀನಿ ಅನ್ಕೋಬೇಡಿ ಅಂತ. ಸ್ಟ್ರಾಂಗ್ ಇಲ್ಲ, ಬಟ್ ಅನ್ಕೊಳ್ದಿರೋ ಸ್ಟ್ರಾಂಗ್ ಅಲ್ಲ ಅವ್ರು. ಅಲ್ಲ ಅಂತೀರ. ತಲೆ ಹರಟೆ? ಗಿಲ್ಲಿ ತುಂಬಾ ತಲೆ ಹರಟೆ. ಅವಕಾಶವಾದಿ? ಕಾವ್ಯ. ಓಕೆ. ಅಟೆನ್ಷನ್ ಸೀಕರ್ ಅಂತ ಬಂದಾಗ ಅಗೇನ್ ಗಿಲ್ಲಿನೇ, ಮನೆ ಫುಲ್ ಅಟೆನ್ಷನ್ ಅವನೇ ಸೀಕ್ ಮಾಡ್ತಾ ಇರೋದು. ಓಕೆ. ಮುಗ್ಧ ಅಂತ ಹೇಳಿ ತೋರಿಸ್ಕೊಂಡಿರೋ ಅಂತವ್ರು? ತೋರ್ಸ್ಕೊಂಡಿರೋದು, ಬಟ್ ನನ್ ಜೊತೆ ಅಲ್ಲ, ಮನೆಯಲ್ಲಿ ಇನ್ನೋಸೆಂಟ್ ಅಂತ ಮಾಡೋರು. ಓಕೆ. ನೌಟಂಕಿ ಆಟಗಳಾಡದ? ನೌಟಂಗಿ ಆಟಗಳು ಇವಳು ರಕ್ಷಿತಾ. ಅಮಾವಾಸ್ಯೆ? ಪಾಪ ಯಾರು ಇಲ್ಲ ಮನೇಲಿ ಅಮಾವಾಸ್ಯೆ ಅಂತ. ಮನೆ ಶನಿ ಅಂತ ಹೇಳ್ತಾ ಇರ್ಲಿಲ್ಲ, ಬಟ್ ಆದ್ರೆ ಕಾಕ್ರೋಚ್ ಅವ್ರಿಗೆ ಸೂಟ್ ಆಗತ್ತೆ ಅದು. ಓಕೆ. ಬಕೆಟ್? ಜಾನ್ವಿ. ಓಕೆ. ನಾನು ಅವ್ರ ಹೆಸರುಗಳನ್ನೇ ಹೇಳ್ತಾ ಹೋಗ್ತೀನಿ, ನಿಮಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ಬೋದು. ಓಕೆ. ಸ್ಪಂದನ? ಗುಡ್ ಫಾರ್ ನಥಿಂಗ್. ಗಿಲ್ಲಿ ಸ್ಮಾರ್ಟ್, ವೆರಿ ಸ್ಮಾರ್ಟ್. ಕಾವ್ಯ? ಕ್ಯಾಲ್ಕುಲೇಟಿವ್. ಓಕೆ. ಮಂಜು ಭಾಷಿಣಿ ಅವ್ರದ್ದು ಗೊತ್ತಿಲ್ವಲ್ಲ? ಓಕೆ. ಅಶ್ವಿನಿ ಅವ್ರದ್ದು ಗೊತ್ತಿಲ್ಲ. ಅಶ್ವಿನಿ ಗೌಡ ಏನಲ್ಲಿ ಸ್ಟ್ರಾಂಗ್ ಅನ್ಕೊಂಡಿರಲ್ಲ ಏನು, ಆದ್ರೆ ಸ್ಟ್ರಾಂಗ್ ಅಲ್ಲ. ಓಕೆ. ಅಭಿಷೇಕ್? ನಾಟ್ ಬ್ರೈನಿ. ಓಕೆ. ರಕ್ಷಿತಾ? ಚಾಲಾಕಿ. ಚಂದ್ರಪ್ರಭಾ? ಪಾಪ ಕಾಮಿಡಿಯನ್. ರಾಶಿಕಾ? ಮಿತ್ರ ದ್ರೋಹಿ. ಕಾಕ್ರೋಚ್ ಸುದ್ದಿ? ಶಕುನಿ. ಓಕೆ. ಧ್ರುವಂತು ಯಾಕೋ ಇವಾಗ ನನಗೆ ಇದ್ರ ತರ ಕಾಣಿಸ್ತಾ ಇದ್ದಾನಲ್ಲ, ಯಾವ್ದು ಅವನು ಒಂಥರ ಶಕುನಿ ತರನೇ ಕಾಣಿಸ್ತಾ ಇದ್ದಾನೆ, ಆದ್ರೆ ಒಳ್ಳೆ ಶಕುನಿ ಅಲ್ಲ, ಇವ್ರ ತಲೆ ಇರೋ ಶಕುನಿ. ಅವ್ನ್ ಫಿಟ್ಟಿಂಗ್ ರಾಜ ಇವಾಗ. ಧ್ರುವಂತ್ ಒಂಥರ ಸಿಕ್ಕಿದ ಕಡೆ ತೂರೋ ಅಂತದ್ದು, ಗಾಳಿ ಬಂದಿದ್ ಕಡೆ ತೂರ್ಕೋ ನಂಗೆ ಅವ್ನ್ ಇವಾಗ ಆಗಿರೋದು. ಹೌದು. ಜಾನ್ವಿ?
ಜಾನ್ವಿ ಬಕೆಟೆ. ಮಲ್ಲಮ್ಮ, ಪಾಪ ಇನ್ನೋಸೆಂಟ್. ಇನ್ನೋಸೆಂಟ್. ಧನುಷ್, ಲಕ್ಕಿಲ್ದರ ಕುದುರೆ. ಓಕೆ. ಮಾಳು, ಮಾಡು ಇನ್ನೋಸೆಂಟ್ ಅನ್ಕೊಂಡಿರೋ ವ್ಯಕ್ತಿ ಎಲ್ಲರೂ. ಓಕೆ. ಸೂರಜ್, ಮಳ್ಳ ಫಿಕ್ಸ್, ಅವನಿಗೇನೆ ಹೆಸರದು ಮಳ್ಳ ಅಂತ. ರಘು, ಬುದ್ಧಿವಂತ. ಡಾಗ್ ಸತೀಶ್, ಬಿಲ್ಡಪ್ ರಾಜ. ನೋಡಿ ಗೊತ್ತಿಲ್ಲದೆ ಇದ್ರು ಅವ್ರ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಎಂತ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಪಾಪ ಅವ್ರು. ನಾನು ಏನಾದ್ರು ಹೋಗ್ತಾ ಇದೀನಲ್ಲ ಈಗ ಫಾರಿನ್ಗೆ ಹೋಗಿ ಬಂದ್ಮೇಲೆ, ಸರ್ ಇದ್ರದ್ದು ನಿಖರವಾದ ಬೆಲೆ ಎಷ್ಟು ಅಂತ ಹೇಳಿದ್ರೆ ಅವ್ರ ಅವಾಗ ಹೇಳ್ತಾರೆ ಇದು ಇಷ್ಟೇ ಅಂತ ಅಂದ್ಬಿಟ್ಟು. ನಾನು ಹೋಗಲ್ಲಿ ತಗೊಬಂದ್ರು ಇದಿಷ್ಟೇ ಅಂತ ಹೇಳ್ತಾರೆ. ಖಂಡಿತ. ರಿಷಾ ಗೌಡ, ಗೌಡ ಅಂತ ಏನ್ ಹೇಳಿ ಇವಾಗ ಮಿಕ್ಸ್ಡ್ ಎಮೋಷನ್ ಅಲ್ಲಿ. ನಂಬಿಕೆ ಇಡಬಾರ್ದಿತ್ತು, ಇಟ್ಟೆ. ಬಟ್ ಸೌಂಡ್ ಬಾಕ್ಸ್ ಕಮ್ಮಿ ಆಗಲ್ಲ, ಮನೆ ಸೌಂಡ್ ಬಾಕ್ಸ್ ಅನ್ಕೊಡಿ. ಎಸ್. ನೀವು ನೋಡಿರ್ಬೋದು, ಅದೇ ನೀವು ಆ ಕೆಲಸ ಮಾಡ್ಲಿಲ್ಲ, ಬಟ್ ನೀವು ಆ ಮನೆಗಳಲ್ಲಿ ನೋಡಿರ್ಬೋದು. ಜಾನ್ವಿ ಒಂದ್ಸರಿ ಅಶ್ವಿನಿ ಗೌಡ ಬೇಡ ಅಂತ ಹೇಳಿ ಮತ್ತೆ ಗಿಲ್ಲಿ ಅವ್ರ ಪರವಾಗಿ ಹೋಗ್ತಾರೆ, ಮತ್ತೆ ಗಿಲ್ಲಿ ಅವ್ರ ಹತ್ರ ಒಂದಷ್ಟು ಅವ್ರು ಹೇಳ್ತಾರೆ, ಬಟ್ ಆದ್ರೂ ಕೇಳಿಸ್ಕೊಳ್ದೆ ಮತ್ತೆ ಅಶ್ವಿನಿ ಪರವಾಗಿ ಹೋಗ್ತಾರೆ. ಧ್ರುವಂತ್ ಅವರು ಹಂಗೆ ಮಾಡ್ತಾರೆ. ನಿಮಗೆ ಅದನ್ನೆಲ್ಲ ನೋಡಿದಾಗ ಏನ್ ಅದೇ ಪ್ರಾಬ್ಲಮ್ ಆಗ್ತಿದ್. ನಾನು ಅದೇ ಕಾರಣಕ್ಕೆ ನಾನು ಯಾರ ಜೊತೆನೂ ಸೇರ್ತಾ ಇರ್ಲಿಲ್ಲ. ಅದೇ ಕಾರಣಕ್ಕೆ ನಾನು ಅಬ್ಸರ್ವ್ ಮಾಡಿ ಎಪಿಸೋಡ್ಸ್ಗಳು ಹೋಗಿ ನೋಡಿ, ನಾನು ಅಲ್ಲಿ ಹೋಗಿ ಕೂತಿದ್ರು ಅಶ್ವಿನಿ ಅವ್ರ ಜೊತೆಗೆ, ನಾನು ಗಿಲ್ಲಿ ಬಗ್ಗೆ ಮಾತಾಡಿಲ್ಲ. ಗಿಲ್ಲಿ ಜೊತೆ ನಾನು ಕೂತಿದ್ರು ಅಶ್ವಿನಿ ಅವ್ರ ಬಗ್ಗೆ ಮಾತಾಡಿಲ್ಲ. ಅವ್ರವ್ರಿಗೆ ಏನೇನಿದೆ ಅದನ್ನ ನಾನು ಮಾತಾಡಿರೋದು. ಆ ಮನೇಲಿ ನಡೀತಾ ಇರೋದೇ ಅದು. ಈಗ ಸ್ಪಂದನ ಮಾಡ್ತಾ ಇರೋದು ಅದೇ ಮಿಸ್ಟೇಕ್. ಅಲ್ಲಿಂದ ಇಲ್ಲಿಗೆ ಜಂಪ್ ಆಗಿದ್ದಾಳೆ, ಇಲ್ಲಿ ಮಾತಾಡ್ತಿದ್ದಾಳೆ. ಮಾತಾಡಬಾರ್ದು, ಜೊತೆಗಿರೋದು ಬೇರೆ, ಮಾತಾಡೋದು ಬೇರೆ. ಸೊ ನನ್ನ ಏನ್ ಮಾಡ್ಬಿಟ್ರು, ಎಕ್ಸ್ಪೆಕ್ಟೇಷನ್ ಬೇರೆನೆ ಇತ್ತು ಜನಕ್ಕೆ. ಸೊ ನನ್ನಲ್ಲೂ ಕೂತಾಗ ಮಾತಾಡಿಲ್ಲ ಅಂತ ಅಂದ್ರೂ, ಬಟ್ ಅದು ಆ ಟೈಮಲ್ಲಿ ಓಡ್ತು ಅನ್ನೋದ್ ಬಿಟ್ರೆ ಎಲ್ಲೋ ಕೇಳ್ದೆ ಅವ್ರ ಜೊತೆ ಇದ್ದಿದ್ಕೆ ಏನೇನೋ ಬಂತು. ಆಮೇಲೆ ಮತ್ತೆ ನಾನ್ ಆತರ ರೀಲ್ಸ್ ಗಳಾಗ್ಲಿ ಟ್ರೋಲ್ಸ್ ಆಗ್ಲಿ ನಾನ್ ನೋಡಿಲ್ಲ. ಯಾಕಂದ್ರೆ ನಾನು ಅಕ್ಸೆಪ್ಟ್ ಮಾಡಲ್ಲ. ನಾನ್ ಅವ್ರ ಪರ ನಿಂತಿಲ್ಲ, ನಿಲ್ಲದೂ ಇಲ್ಲ, ಯಾರ ಪರನೂ ಇರ್ಲಿಲ್ಲ ನಾನು. ಅದು ಒಂಥರ ತಂದಾಕ ಬುದ್ಧಿ ಆಗ್ಬಿಡಲ್ವಾ. ಅದಕ್ಕೆ ನಾನ್ ಕೇಳಿಸ್ಕೊಂಡ್ ಅದೇ ಹೇಳಿದ್ನಲ್ಲ, ಈ ಮನೇಲಿ ಸ್ಟಾರ್ಟ್ ಮಾಡಿದ್ರೆ ಒಂದ್ ಟ್ರೈನ್ ತರ ಹೋಗ್ಬಿಟ್ಟು ವಾಪಸ್ ನನ್ನ ಹತ್ರನೇ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ ರಾಜಾಸ್ ರಾಣೀಸ್ ಇದಾರೆ ಮನೇಲಿ. ನಿಮ್ ಪ್ರಕಾರ ಯಾರು ಟಾಪ್ 5 ಕಂಟೆಸ್ಟೆಂಟ್ ಆಗಿರ್ಬೋದು ಅನ್ನುವಂಥದ್ದು ಕೊನೆಗೆ? ಗಿಲ್ಲಿ, ಅಶ್ವಿನಿ ಅವರು, ಮೇ ಬಿ ರಕ್ಷಿತಾ, ರಘು, ಅಷ್ಟೇ ಕಾಣಿಸ್ತಿರೋದು. ಟಾಪ್ 5ಗೆ ತುಂಬಾ ಫೈಟ್ಸ್ ಬರುತ್ತೆ. 5ಗೆನೆ 5th ಪೊಸಿಷನ್ಗೆನೆ ಈಗ ಏನಿದ್ದಾರೆ ಮನೆ ಒಳಗಿರೋರು 5th ಪೊಸಿಷನ್ ಫೈಟ್ ಮಾಡ್ಬೇಕು. ತಗೊಂಡ್ಬಿಟ್ಟಿದ್ದಾರೆ 4 ಪೊಸಿಷನ್ಸ್. ಎಸ್. ಕೊನೆಯದಾಗಿ ರೀಸನ್ ಏನಿರ್ಬೋದು ನೀವು ಆಚೆ ಬರೋಕೆ ಅನ್ನುವಂಥದ್ದು? ಡೆಫಿನೆಟ್ಲಿ ನಾನ್ ಕೊಟ್ಟ ಸಲಿಗೆ ನನಗೆ ಮುಳ್ಳಾಯ್ತು. ನಾಟ್ ಓನ್ಲಿ ಫಾರ್ ಗಿಲ್ಲಿ, ಪ್ರತಿಯೊಬ್ಬರಿಗೂ ಮನೆಗೆ ಆ ಸಲಿಗೆ ಕೊಟ್ಟೆ. ಅದಾದ್ಮೇಲೆ ನನ್ನ ಜೊತೆ ಹಿಂಗಿರ್ಬೇಡಿ ಅಂತ ಅಂದಾಗ ಅವರೆಲ್ಲ ತುಂಬಾ ಲೈಟ್ ಆಗಿ ತಗೊಂಡ್ರು. ಸೊ ನನ್ಗದ್ ತುಂಬಾ ಇರಿಟೇಟ್ ಆಗ್ತಾ ಇತ್ತು. ಯಾಕಂದ್ರೆ ನನ್ನ ಅಷ್ಟು ಲೈಟ್ ಆಗಿ ತಗೊಳಕ್ಕೆ ನಾನು ಯಾರಿಗೂ ಬಿಡ್ತಾ ಇರ್ಲಿಲ್ಲ. ಅದಕ್ಕೆ ಮನೇಲಿ ಅಷ್ಟು ಜಗಳಗಳಾಗ್ತಾ ಇತ್ತು. ಯಾಕಂದ್ರೆ ನನ್ನ ಸ್ಥಾನಕ್ಕೋಸ್ಕರ ನಾನು ವಾಪಸ್ ಫೈಟ್ ಬ್ಯಾಕ್ ಮಾಡೇನೆ ತಗೊಂಡ್ಬೇಕಾಗಿತ್ತು. ಸೊ ಕೊಡಲ್ಲ ಅಂತ ಹೇಳಿದಾಗ ಗೌರವನ ಜಗಳ ಆಡಾದ್ರೂ ಕೊಡ್ಬೇಕು ನೀವು ಅಂತ ಮಟ್ಟಕ್ಕೆ ಹೋದೆ ನಾನು. ಸೊ ಅದೊಂದು ಪ್ರಾಬ್ಲಮ್ ಆಯ್ತು. ಸ್ಟಾರ್ಟಿಂಗ್ ಹೋಗಿದ್ದ ದಿನಾನೇ ನಾನು ಲೈನ್ ಹಾಕಿ ಹಿಂಗ್ ಕೊಟ್ರೆ ನಾನು ಹಿಂಗಿರ್ತೀನಿ, ನಂಗೆ ಅದು ಬಿಟ್ಟೆ. ನಾನು ಹೋಗ್ಲಿ ಬಿಡು, ಹೊರಗಡೆ ನೋಡಿದ್ ಬೇರೆ, ಒಳಗಡೆ ಜೀವಿಸ್ಬಿಟ್ಟು ರಿಯಾಕ್ಟ್ ಮಾಡೋಣ ಅಂತ ಮಾಡಿದ್ ಫಸ್ಟ್ ಮಿಸ್ಟೇಕ್. ಸೆಕೆಂಡು ತುಂಬಾ ಈಸಿಯಾಗಿ ನಂಬಿದೆ. ಆ ನಂಬಿಕೆ ನನಗೆ ಗೊತ್ತೇ ಇಲ್ಲ ನೋಡಿ. ನಿಜ ಇವನ್ ಸ್ಪಂದನನ್ ಬಗ್ಗೆ ನನ್ಗೀಗ ಅನ್ಸ್ತಾ ಇದೆ ಅಂದ್ರೆ, ಏನೋ ಹೇಳ್ಕೊಂಡಿರ್ತೀನಿ ಒಂದು ಹಿಂದ್ಗಡೆ ನಂಬಿಟ್ಟು ಮೋಸ ಹೋಗಿದ್ದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನೇ. ಯಾರು ನಂಬಿಲ್ಲ. ಜಾನ್ವಿ ಅವ್ರನ್ನ ಮಾತಾಡಿದ್ರು. ಅಶ್ವಿನಿ ಅವರು ಐ ಡೋಂಟ್ ನೋ, ಅದು ಒಂದ್ರಲ್ಲಿ ಹೇಳ್ತಾರೆ ನನ್ ವೀಟ್ ಇಲ್ಲೇನೆ ಇಲ್ಲ, ಸ್ಟ್ರಾಂಗ್ ಇಲ್ಲ ಬಿಡು ಅಷ್ಟು ಮೈಂಡಲ್ಲಿ ಅಂತ ಅಂತಾರೆ. ನಿಮಗ್ ಹೋಲ್ಸ್ಕೊಂಡ್ರೆ ನಾನು ಅದೇ ಅನ್ಸ್ಬಿಡುತ್ತೆ. ಇವಾಗ ಅನ್ಸತ್ತೆ ಹಂಗಾರ ನೀವು ಮಂಕ್ ಮಾಡಿದ್ರ ನನ್ನ ಅಂತ ನಗ್ನಗ್ತಾ ಮಾತಾಡ್ಕೊಂಡು ನಂಬಿಟ್ಟೆ. ಇಡೀ ಮನೆ ನಂಬಿಟ್ಟೆ. ಧ್ರುವಂತೂ ಕೂತ್ಕೊಂಡು ಸ್ಪಿರಿಚುವಲ್ ಬಗ್ಗೆ ಇದ್ ಮಾಡ್ತಾ ಇದ್ದ. ಪಾಪ ಹಿಂಗಲ್ವೇನೋ ಅಂತ ನಂಬ್ದೆ. ಎಲ್ಲಾರ್ದು ಹೇಳ್ತೀನಿ. ಸ್ಪಂದನ ನಾನೇನೋ ಹೇಳ್ಕೊಂಡ್ರೆ ಇನ್ನೊಬ್ರೆಲ್ಲ ಹೇಳ್ತಿದ್ರು. ರಾಶಿಕನ್ ನಮ್ದ್ರೆ ಹಿಂದ್ಗಡೆ ಕುತ್ಕೊಂಡ್ ನಗ್ತಾ ಇದ್ಲು. ಸೂರಜ್ ನೀನ್ ಹೋಗಲ್ಲ ಅಂತ ಅಂದ್ರೆ ನಿನ್ನ ಹೆಸರೇ ತೆಗಿತಾನೆ. ಇವ್ರಿಗೆಲ್ಲ ಹೋಲ್ಸ್ಕೊಂಡ್ರೆ ಇವನ್ ಕಾವ್ಯ ಇಲ್ಲಿಗೆ ಹೇಳ್ತಾಳೆ, ಸೈಡು ಕರ್ಕೊಂಡು ಹೋಗ್ಬಿಟ್ಟು ಯಾಕೆ ಅವನ ಜೊತೆ ಮಾತಾಡ್ತಾ ಇದೀಯ ಅಷ್ಟು ಅಂತ. ಹೂ ಇಸ್ ದೇರ್ ನನಗೆ?
ಇನ್ನು ಅಭಿದನು ಅಂತೂ ಅವ್ರದೇ ಲೋಕದಲ್ಲಿದ್ದಾರೆ, ಅವರು ಮಾತಾಡಿದುಂಟು, ಅಭಿನೇ ಮಾತಾಡಿದುಂಟು. ನಾನು ಯಾಕೆ ಇವತ್ತು ನಿಂತ್ಕೊಂಡು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇವರೆಲ್ಲರೂ ನನ್ನ ಹಿಂದೆ ಮಾತಾಡಿದ್ರು, ಅವನೊಬ್ಬನಿಗೆ ಧೈರ್ಯ ಇದ್ದಿದ್ದು ನನ್ನ ಮುಂದೆ ಮಾತಾಡಕ್ಕೆ, ಅದಕ್ಕೆ ನಾನು ಇವತ್ತು ಅವನಿಗೆ ಸಪೋರ್ಟ್ ಮಾಡ್ತಾ ಇರೋದು. ಅವನಿಗಿದ್ದ ಧೈರ್ಯ ಯಾರಿಗೂ ಇರ್ಲಿಲ್ವೇ, ನಾನು ಮುಂದೆ ಮಾತಾಡೋ ತಾಕತ್ ಯಾರಿಗೂ ಇರ್ಲಿಲ್ವೇ? ಹೌದು, ಅಷ್ಟೇ ನಂಬಿಕೆ ಇವತ್ತು ಬಂದಿಲ್ಲಿ ಕೂತಿದ್ದೀನಿ. ನಾನು ಕೊಟ್ಟಿದ್ದ ಸಲಿಗೆ ನನಗೆ ಮುಳ್ಳಾಯ್ತು, ಅನ್ನಿಸ್ಕೊಳ್ದಿದ್ದೋಳು ಸಲಿಗೆ ಕೊಟ್ಟಾಗ ಅನ್ನಿಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದು ಕೊಡಬಾರ್ದಿತ್ತೇನೋ, ಕೊಟ್ಟಿರ್ಲಿಲ್ಲ ಅಂದ್ರೆ ನಾನು ಬೇರೆನೇ ಲೆವೆಲಲ್ಲಿ ಇರ್ತಿತ್ತು. ಬಟ್ ಈಗಲೂ ಏನೂ ಕಡಿಮೆ ಆಗಿಲ್ಲ ನನಗೆ. ಬಟ್ ಹಂಗಾಗಿದ್ದಕ್ಕೆ ಕೆಲವು ಪಾಠಗಳನ್ನ ಕಲಿತೆ, ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡ್ಕೊತೀನಿ. ಮೇ ಬಿ ನಾನು ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಟ್ಕೊಂಡು ಬಂದಿದ್ದಿದ್ರೆ ಬೇರೆನೇ ಇರ್ತಿತ್ತೇನೋ. ಆ ಪಾಠ ಕಲಿಕೆಗೋಸ್ಕರ ನನ್ಗೆ ಆ ಜಾಗ ಬೇಕಿತ್ತು. ಎಷ್ಟೋ ವಿಷಯಗಳು ಕಲ್ತಿದ್ದೀನಿ ಗೊತ್ತಾ ಆ ಜಾಗದಲ್ಲಿ. ಆ ಜೈಲ್ಗೆ ಹಾಕಿದಾಗ ಕಣ್ಣೀರಿಟ್ಟಿದ್ದೀನಿ. ನನ್ನ ಮೇಲೆ ಕೂತಾಗ, ನಾನು ನೆಲದ ಮೇಲೆ ಕೂತಾಗ ತುಂಬ ರಿಯಲೈಸ್ ಆಯಿತು ನನಗೆ. ಮೇಲೆ ಗಿಲ್ಲಿಯೆಲ್ಲ ಕೂತಿರ್ತಾರೆ, ನಾನು ನೆಲದ ಮೇಲೆ ಕೂತಿರ್ತೀನಿ. ಸುಮ್ಮನೆ ಒಂದು ತಮಾಷೆಗೆ ಮಾಡಿದ್ರು, ನನಗೆಷ್ಟು ಮನಸ್ಸಿಗೆ ಅನಿಸ್ತು ಅಂದರೆ ಲೈಫಲ್ಲಿ ಹಿಂಗೆ ಇರಲಿಲ್ವಲ್ಲ, ನೋಡು ಈ ಜಾಗಕ್ಕೆ ಬಂದು ನೀನು ಕಲಿಬೇಕಿತ್ತು. ಮಾಡಿದ ತಪ್ಪು ಅನುಭವಿಸ್ತೇನೆ, ನನಗೆ ಬೇಡ, ಸಾವಾಸಕ್ಕೆ ಹೋಗಬೇಡ ಅನ್ನೋ ಮಟ್ಟಕ್ಕೆ ಒಳ್ಳೆ ಲೆಸನ್ಸ್ ಕಲಿಸಿದೆ ನನಗೆ. ಎಸ್, ರಿಷಾ ಗೌಡ ಅವರು ನೆಗೆಟಿವಿಟಿನ ಮತ್ತೆ ಪಾಸಿಟಿವಿಟಿನ ಹೇಗೆ ತಗೊಂಡು ಹೋಗ್ತಾರೆ ಅನ್ನುವಂಥದ್ದು. ನನ್ನ ಲೈಫಲ್ಲಿ ಎರಡೂ ಇದೆ, ನಾನು ಒಂದೇ ಸ್ವೀಕರಿಸಲ್ಲ. ನನ್ನ ಲೈಫಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಬ್ಯಾಲೆನ್ಸ್ ಆಗೇ ಹೋಗ್ಬೇಕು. ಯಾಕಂದ್ರೆ ನಾನು ತುಂಬಾ ಒಳ್ಳೆಯವಳು ಅಂತಾನು ನಾನು ಹೇಳ್ಕೊಳಲ್ಲ, ಹಂಗನ್ಬಿಟ್ಟು ನಾನು ತುಂಬಾ ಕೆಟ್ಟವಳು ಅಂತಾನು ಹೇಳ್ಕೊಳಲ್ಲ. ನನ್ನಲ್ಲಿ ಎರಡು ಗುಣಗಳು ಇದೆ, ಕೆಟ್ಟ ಗುಣಗಳು ಇದೆ, ಒಳ್ಳೆ ಗುಣಗಳು ಇದೆ. ಸೊ ಯಾರ್ಯಾರಿಗೆ ಏನೇನ್ ಇಷ್ಟ ಆಗತ್ತೆ ಅದನ್ನ ಸ್ವೀಕರಿಸಿ. ಐ ಹ್ಯಾವ್ ಮಿಕ್ಸ್ಡ್ ಪೀಪಲ್ ಆಲ್ಸೋ. ರಿಷಾ ಇಲ್ಲಪ್ಪ ಇವಳು ಕೋಪಿಷ್ಟೇ, ಇವಳು ಹಿಂಗೆ ರಿಯಲ್ ಲೈಫಲ್ಲೂ ನನ್ನ ಜೊತೆ ಎದುರುಗಡೆ ಮಾತಾಡ್ದವ್ರಿಗೇನು ಆ ತರ ಅಭಿಪ್ರಾಯ ಕೊಡ್ತಾರೆ. ಇನ್ ಕೆಲವರು ಇಲ್ಲ ಹುಡುಗಿ ಸ್ವೀಟ್ ಇದ್ದಾಳೆ, ಹುಡುಗಿ ಅರ್ಥ ಮಾಡ್ಕೊಂತಾಳೆ, ನಮ್ಮ ಜೊತೆ ಚೆನ್ನಾಗಿರ್ತಾಳೆ, ನಗ್ನಗ್ತಾ ಮಾತಾಡ್ತಾಳೆ ಅನ್ನೋದು ದಟ್ ಇಸ್ ಪಾಸಿಟಿವ್. ಅಂಡ್ ನನ್ಗೆ ಒಂದು ತುಂಬಾ ಖುಷಿಯಾದ ಸಂದರ್ಭ ಏನಂದ್ರೆ, ಮನೇಲಿ ನನಗೆ ನೆಗೆಟಿವ್ ಆದ್ರೂ ಕೂಡ ನಾನು ಹೋಗಿದ್ದು ಒಂದು ಇಂಪ್ಯಾಕ್ಟ್ ನೆಗೆಟಿವ್ ಅಂದ್ರೆ ವಿಲನ್ ತರ ಹೋದ್ರು ಕೂಡ ಹೊರಗಡೆ ಬಂದಾಗ ಜನರು ನನಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವು ಬರಬಾರ್ದಿತ್ತು, ನೀವು ಇನ್ನೂ ಸ್ಟ್ರಾಂಗು, ಹ್ಯಾಪಿ ಫಾರ್ ಇಟ್. ಎಸ್, ಬಿಗ್ ಬಾಸ್ ಮನೆಗೆ ಹೋದ್ರಿ, ಬಿಗ್ ಬಾಸ್ ಮನೆಯ ಸುಂಟರ್ ಗಾಳಿ ಅನ್ನುವಂತಹ ಟೈಟಲ್ನೇ ತಗೊಂಡ್ರಿ. ಎಸ್, ಬಂದಿದ್ ನಿರಾಸೆ ಇದೆ ಒಂದಷ್ಟು ಅಭಿಮಾನಿಗಳಿಗಾಗಿರ್ಬೋದು, ಎಷ್ಟೋ ಜನಕ್ಕೆ ನಿರಾಸೆ ಇದೆ ಇಷ್ಟು ಬೇಗ ಬಂದ್ರಿ ಅನ್ನುವಂಥದ್ದು. ಆ ಅಭಿಮಾನಿಗಳಿಗೆ ಮುಂದೊಂದು ಪ್ರಾಜೆಕ್ಟ್ ಮೂಲಕ ಆದ್ರೂ ಬರ್ಬೋದು. ಆ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಾನು ಹೋಗಿದ್ದು ಒಂದೇ ಕಾರಣಕ್ಕೆ, ನಿಮ್ನ ಗಳಿಸಕ್ಕೋಸ್ಕರ. ಯಾಕಂದ್ರೆ ಇಂಡಸ್ಟ್ರಿಗೆ ಬಂದ್ 2 ವರ್ಷ ಬಂದ್ರು, ಆ ಐಡೆಂಟಿಟಿಗೋಸ್ಕರ ನಾನು ಹಂಬಲಿಸ್ತಾ ಇದ್ದೆ. ಅದು ಸಿಕ್ತು ಅಂತ ಅಂದಾಗ ನಾನು ಸ್ಟೇಜ್ ಹತ್ತಿದ ದಿನಾನೇ ಸಿಕ್ಕಿದೆ, ಇನ್ ಮಿಕ್ಕಿದೆಲ್ಲ ಬೋನಸ್ ಪಾಯಿಂಟ್ ನನಗೆ. ಸೊ ಅದು ಸಿಕ್ತು ಅಂತ ಹೇಳಿದಾಗ ನನ್ನ ಜರ್ನಿ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಸ್ಟಾಪ್ ಆಗಿದೆ, ಆದ್ರೆ ನಿಮ್ಮ ಜೊತೆ ಒಡನಾಟ ಇನ್ನೂ ಸ್ಟಾಪ್ ಆಗಿಲ್ಲ, ಇನ್ನು ಮುಂದೆ ಶುರು ಆಗುತ್ತೆ. ನೆಕ್ಸ್ಟ್ ಮಂತ್ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರಿಷಾನ ರಿಷಾ ತರ ಇಷ್ಟಪಟ್ರೆ ಇನ್ಮೇಲೆ ರಿಷಾನ ಆ ಪಾತ್ರಗಳಿಗೆ ಜೀವ ತುಂಬಿಸ್ತಾ ಮೂಲಕ ನೀವು ಇಷ್ಟಪಡ್ತೀರಾ. ಸೊ ಅದಂತೂ ನಾನು 100% ಪ್ರಾಮಿಸ್ ಮಾಡ್ತೀನಿ. ಆ ರಿಷಾ ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಎಸ್, ನಿಮಗೆ ಇನ್ನು ಒಳ್ಳೊಳ್ಳೆ ಸಿನಿಮಾಗಳ ಆಪರ್ಚುನಿಟಿಗಳು ಸಿಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಿಷಾ ಗೌಡ ಅವರ ಮಾತಾಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.